ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ 11 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಮೋದಿ 11 ಸಂಕಲ್ಪದಿಂದ ಸಾಧನೆಯವರೆಗೆ ಕಾರ್ಯಕ್ರಮದ ಅಡಿಯಲ್ಲಿ ನಗರ ಬಸ್ತಿಕೇರಿ ಮತ್ತು ಮಾವಿನಕುರ್ವ ಮಹಾಶಕ್ತಿ ಕೇಂದ್ರದ ಸಭೆ ಮಣ್ಣಿಗೆ ಸಭಾಭವನದಲ್ಲಿ ಮತ್ತು ಯಲಗುಪ್ಪಾದ ಶ್ರೀ ಹಿರೇಶಂಭುಲಿಂಗೇಶ್ವರ ದೇವಸ್ಥಾನದಲ್ಲಿ ಆಯೋಜಿಸಲಾಗಿತ್ತು. ಸಭೆಯ ಪೂರ್ವದಲ್ಲಿ ಮಾಜಿ ಶಾಸಕ ಸುನಿಲ್ ನಾಯ್ಕ್ ಗಿಡ ನೆಡುವುದರ ಮೂಲಕ ಚಾಲನೆ ನೀಡಿದರು. ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿ, ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು 11 ವರ್ಷದ ಆಡಳಿತವನ್ನು ಪೂರ್ಣಗೊಳಿಸಿದ್ದು, ದೇಶದ ಎಲ್ಲಾ ವರ್ಗದವರಿಗೂ ತಲುಪುವಂತೆ ಹಲವಾರು ಯೋಜನೆಗಳನ್ನು ನೀಡಿದ್ದು, ಕಾರ್ಯಕರ್ತರು ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸುವ ಕಾರ್ಯ ಮಾಡಬೇಕೆಂದು ಕರೆ ನೀಡಿದರು. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಅಸಾಧಾರಣ ಸಾಹಸ ತೋರಿದ ಭಾರತೀಯ ಸೇನೆ ನಮ್ಮೆಲ್ಲರ ಹೆಮ್ಮೆ ಎಂದು ಅಭಿಪ್ರಾಯಪಟ್ಟರು. ಇವತ್ತು ಕ್ಷೇತ್ರ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಸೂತ್ರ ಇಲ್ಲದ ಗಾಳಿಪಟ ಆಗ್ತಿರ್ತಾ ಇದ್ರು. ಅವರವ್ರ ಮುಖಂಡರು ಇವತ್ತು ಬಲಿಷ್ಠರಾಗ್ತಾ ಇದ್ದಾರೆ. ಸಾಮಾನ್ಯ ಕಾರ್ಯಕರ್ತ, ಸಾಮಾನ್ಯ ಜನರಿಗೆ ಇವತ್ತು ನೀವು ತಾವು ನೋಡಿದ್ದೀರಿ, ನಿಮ್ಮ ಮಹಾಶಕ್ತಿ ಕೇಂದ್ರದಲ್ಲಿ ಎಷ್ಟು ಅನುದಾನಗಳನ್ನ ನಾವು ತಂದಿದ್ದೇನೆ ಅಂತಕ್ಕಂಥ ತಾವು ನೋಡಿದ್ದೀವಿ. ಇವತ್ತು ಈ ರಸ್ತೆ ತಾವು ನೋಡ್ಬೋದು. ಬಹುಶಃ ನೆರೆ ಹೇಳ್ಕೊಳ್ಳಿಕ್ ಬೇಜಾರಾಗ್ತದೆ. ನೆರೆ ಅವಳಿ ಬಂತು, ಇವತ್ತು ನೀರು ತುಂಬ್ತಾ ಇದೆ. ಅತಿವೃಷ್ಟಿ ಇವತ್ತು ತನಕ ಘೋಷಣೆ ಮಾಡಲಿಲ್ಲ. ನಮ್ಮ ಸರ್ಕಾರ ಬಂದ ಕೂಡಲೇ 5 ಲಕ್ಷ ಮನೆ, ಎಲ್ಲೇ ಮನೆ ಬಿದ್ದೋದ್ರು 5 ಲಕ್ಷ ರೂಪಾಯಿ. ಬಹುಶಃ ನಾವು ಮಾಧ್ಯಮದವರಿದ್ದಾರೆ, 5 ಲಕ್ಷದ ಮನೆ ಭಟ್ಕಳ ಕ್ಷೇತ್ರಕ್ಕೆ, ಹೊನ್ನಾವರ ಕ್ಷೇತ್ರಕ್ಕೆ ನಾನು 600ಕ್ಕೂ ಹೆಚ್ಚು ಮನೆ ಕೊಡುವಂತೆ ಕೆಲಸ ಮಾಡಿದ್ದೇನೆ. 600ಕ್ಕೂ ಹೆಚ್ಚು. ಪ್ರತಿ ಮನೆ ನೀರು ಹೋದ್ರೆ 10,000 ರೂಪಾಯಿ. ಯಾಕಂದ್ರೆ ಮುಖ್ಯಮಂತ್ರಿಗಳು ಕಳೆದ 24 ಗಂಟೆಯಲ್ಲಿ ಭಟ್ಕಳದಲ್ಲಿ ಅತಿವೃಷ್ಟಿ ಆಯಿತು. ನಾನು ನಿಮ್ಮನ್ನು ವಿನಂತಿ ಇಷ್ಟೇ, ಇವತ್ತು ನಾವು ಹಿಂದೆ ಮಾಡಿರ್ತಕ್ಕಂಥದ್ದನ್ನ, ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದನ್ನ, ನಮ್ಮ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥದ್ದನ್ನ, ನಮ್ಮ ಸ್ಥಳೀಯ ಶಾಸಕರು ಮಾಡಿರ್ತಕ್ಕಂಥದ್ದನ್ನ ಜನರಿಗೆ ಮನಗೆ ಮುಟ್ಟುವ ಹಾಗೆ ನಾವು ತಿಳಿಸುವಂತ ಕೆಲಸ ನಮ್ಮ ಕಾರ್ಯಕರ್ತರು ದಯವಿಟ್ಟು ಇದು ಅನಿವಾರ್ಯತೆ ಇದೆ. ಇವತ್ತು ನಾವು ಏನು ಯೋಜನೆಗಳನ್ನ ತಂದಿದ್ರು, ನಮ್ಮ ಕಾರ್ಯಕರ್ತರಿಗೆ ಯಾವ ರೀತಿ ನಮ್ಮ ಸರ್ಕಾರ, ನಮ್ಮ ಶಾಸಕರು ನಡ್ಕೊಳ್ತಿದ್ರು, ನಾವು ಯಾವ ರೀತಿ ಜನರಿಗೆ ಸೇವೆ ಕೊಡ್ತಿದ್ರು. ದಿನದ 24 ಗಂಟೆಯಲ್ಲಿ 18 ಗಂಟೆಗೆ ಒಬ್ಬ ಶಾಸಕನಾಗಿ ನಾನು ಜನರ ಸೇವೆ, ಜನರಿಗೆ ಕಷ್ಟಕ್ಕೆ ಸ್ಪಂದಿಸುವಂತ ಕೆಲಸ ನಾನು ಒಬ್ಬ ಶಾಸಕನಾಗಿ ಮಾಡ್ತಿದ್ದೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಹೊನ್ನಾವರ ಮಂಡಲಾಧ್ಯಕ್ಷ ಮಂಜುನಾಥ್ ನಾಯ್ಕ್ ಮಾತನಾಡಿ, ಕಳೆದ 11 ವರ್ಷದಲ್ಲಿ ದೇಶದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಬದಲಾವಣೆಗಳನ್ನು ಕಂಡಿದ್ದೇವೆ. ದೇಶದ ಆರ್ಥಿಕತೆಗೆ ಹೊರೆಯಾಗದ ರೀತಿಯಲ್ಲಿ ಎಲ್ಲಾ ವರ್ಗದ ಜನರಿಗೆ ಅನೇಕ ಯೋಜನೆಗಳನ್ನು ಕೇಂದ್ರ ಸರ್ಕಾರ ನೀಡಿದೆ. 70 ವರ್ಷ ಮೇಲ್ಪಟ್ಟ ವಯಸ್ಕರಿಗೆ ಆಸರೆಯಾಗುವ ಆಯುಷ್ಮಾನ್ ಯೋಜನೆಯ ವಯೋವಂಧನ್ ಕಾರ್ಡ್ಗಳನ್ನು ಪಕ್ಷದ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ನೋಂದಣಿ ಮಾಡಿಸಬೇಕೆಂದು ಮನವಿ ಮಾಡಿದರು. ಆಗಸ್ಟ್ 15ರವರೆಗೆ ಈ ಒಂದು ಗಿಡ ನೆಡುವಂತಹ ಕಾರ್ಯಕ್ರಮವನ್ನು, ವನಮಹೋತ್ಸವ ಕಾರ್ಯಕ್ರಮವನ್ನು ಪ್ರತಿ ಬೂತ್ ಮಟ್ಟದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಪ್ರತಿಯೊಬ್ಬ ಪ್ರಜೆಯೂ ಸಹ ಒಂದೊಂದು ಗಿಡವನ್ನು ನೆಡಬೇಕು ಅನ್ನುವ ಒಂದು ಉದ್ದೇಶದಿಂದ ವನಮಹೋತ್ಸವವನ್ನು ಆಚರಿಸಬೇಕು ಅಂತ ಹೇಳಿ ನಿಮಗೆ ತಿಳಿಸಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮದ ಆರಂಭಕ್ಕೂ ಮುನ್ನೆ 4 ಗಿಡಗಳನ್ನು ನೆಟ್ಟಿ ಈ ಒಂದು ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀವಿ. ಅದೇ ರೀತಿ ನಾಳೆ ಜೂನ್ 21ನೇ ತಾರೀಕು ವಿಶ್ವ ಯೋಗ ದಿನ. ನಮಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು, ಸನ್ಮಾನ್ಯ ನರೇಂದ್ರ ಮೋದಿಯವರು ದೇಶದ ಪ್ರಧಾನಮಂತ್ರಿಯಾಗಿ ಪ್ರಮಾಣವಚನವನ್ನು ಸ್ವೀಕರಿಸಿದ ಮೇಲೆ ವಿಶ್ವಸಂಸ್ಥೆಯಲ್ಲಿ ಅವರು ಮೊದಲಿಟ್ಟಿರ್ತಕ್ಕಂಥ ಒಂದು ಬೇಡಿಕೆ, ಈ ಒಂದು ಯೋಗ ದಿನವನ್ನು ವಿಶ್ವ ಯೋಗ ದಿನಾಚರಣೆಯನ್ನಾಗಿ ಮಾಡಬೇಕು ಅಂತೇಳಿ ವಿಶ್ವಸಂಸ್ಥೆಯಲ್ಲಿ ಅವರು ಕೇಳ್ಕೊಳ್ತಾರೆ. ಯಾವುದೇ ಒಂದು ವಿಚಾರವನ್ನು ಕೇಳಿಕೊಂಡ್ರೆ ಸುಲಭದಲ್ಲಿ ವಿಶ್ವಸಂಸ್ಥೆ ಒಪ್ಪಿಗೆಯನ್ನು ಕೊಡೋದು ಬಹಳ ಕಷ್ಟ. ಆದರೆ ಸುಮಾರು 177 ರಾಷ್ಟ್ರಗಳು ಕೇವಲ 3 ತಿಂಗಳಲ್ಲಿ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟು ಜೂನ್ 21ನೇ ತಾರೀಕನ್ನು ವಿಶ್ವ ಯೋಗ ದಿನಾಚರಣೆಯನ್ನು ಘೋಷಣೆ ಮಾಡಿರುವಂಥದ್ದು ನಮಗೆಲ್ಲ ಭಾರತೀಯರಿಗೆ ಹೆಮ್ಮೆ ತರ್ತಕ್ಕಂಥ ವಿಷಯ. ಹಾಗಾಗಿ ನಾವು ಸನ್ಮಾನ್ಯ ನರೇಂದ್ರ ಮೋದಿಯವರಿಗೆ ನಾವು ಅಭಿನಂದಿಸ್ತಾ, ನಾಳೆ 21ನೇ ತಾರೀಕು ಯೋಗ ದಿನಾಚರಣೆ ಇದೆ. ಪ್ರತಿಯೊಂದು ಬೂತ್ನಲ್ಲೂ ಸಹ ಈ ಒಂದು ಯೋಗ ದಿನ ನಡೀಬೇಕು ಮತ್ತು ಅದರಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು ಅಂತಕ್ಕಂಥ ವಿನಂತಿಯನ್ನು ನಾನು ಮಾಡ್ತೇನೆ.
ಈ ಸಂದರ್ಭದಲ್ಲಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರುಗಳಾದ ಮಾರುತಿ ನಾಯ್ಕ್, ಬಾಲಕೃಷ್ಣ ಗೌಡ, ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಕೇಶವ್ ನಾಯ್ಕ್, ಗಣಪತಿ ನಾಯ್ಕ್, ಬಿಟಿ, ವಿನುತಾ ಪೈ, ಚಂದ್ರಕಲಾ ನಾಯ್ಕ್, ಶ್ಯಾಮಲಾ ನಾಯ್ಕ್, ಮೋಹನ್ ನಾಯ್ಕ್, ಎಚ್ಆರ್ ಗಣೇಶ್, ಎಂಆರ್ ಹೆಗಡೆ, ಗಣಪತಿ ಗೌಡ ಚಿತ್ತಾರ್, ಸತ್ಯನಾರಾಯಣ್ ಶೇಠ್, ಹರಿಶ್ಚಂದ್ರ ನಾಯ್ಕ್, ಸಂತೋಷ್ ಯಾಜಿ, ಪ್ರಶಾಂತ್ ನಾಯ್ಕ್ ಮತ್ತು ಮಹಾಶಕ್ತಿ ಕೇಂದ್ರದ ಪಕ್ಷದ ಎಲ್ಲ ಜವಾಬ್ದಾರಿಯುತ ಪದಾಧಿಕಾರಿಗಳು, ಜನಪ್ರತಿನಿಧಿಗಳು, ಕಾರ್ಯಕರ್ತರು ಮತ್ತು ಪಕ್ಷದ ಅಭಿಮಾನಿಗಳು ಹಾಜರಿದ್ದರು.